ಕ್ರಿಯೇಟಿಂಗ್ ನ್ಯೂ ಕಂಟೆಂಟ್ ಟೈಪ್ಸ್ ನ ಕುರಿತಾದ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆಲ್ಲ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಹೊಸ ಕಂಟೆಂಟ್ ಟೈಪ್ ಅನ್ನು ರಚನೆ ಮಾಡುವುದು ಮತ್ತು ಕಂಟೆಂಟ್ ಟೈಪ್ ಗೆ ಹೊಸ ಫೀಲ್ಡ್ ಗಳನ್ನು ಸೇರಿಸುವುದನ್ನು ಕುರಿತು ಕಲಿಯುತ್ತೇವೆ. ಈ ಟ್ಯುಟೋರಿಯಲ್ ಗಾಗಿ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್, ಡ್ರೂಪಲ್ 8 ಮತ್ತು ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಗಳನ್ನು ಉಪಯೋಗಿಸಿದ್ದೇನೆ. ನೀವು ನಿಮಗೆ ಇಷ್ಟವಾದ ವೆಬ್ ಬ್ರೌಸರ್ ಅನ್ನು ಉಪಯೋಗಿಸಬಹುದು. ಈಗ ಮೊದಲೇ ರಚಿಸಿದ ವೆಬ್ಸೈಟ್ ಅನ್ನು ತೆರೆಯೋಣ. ನಾವು ಬಿಲ್ಟ್ ಇನ್ ಕಂಟೆಂಟ್ ಟೈಪ್ಸ್ ಎಂದರೇನು ಎಂದು ತಿಳಿದಿದ್ದೇವೆ. ಈಗ ಕೆಲವು ಕಸ್ಟಮ್ ಕಂಟೆಂಟ್ ಟೈಪ್ ಗಳನ್ನು ರಚನೆ ಮಾಡೋಣ. ಕಂಟೆಂಟ್ ಟೈಪ್ ಗಳ ಪರಿಚಯವನ್ನು ನೆನಪಿಸಿಕೊಳ್ಳಿ. ನಾವು ಎಲ್ಲವನ್ನೂ ಬಾಡಿಯಲ್ಲಿ ಸೇರಿಸಬಾರದು ಎಂಬುದನ್ನು ಕಲಿತಿದ್ದೇವೆ. ಈಗ ನಾವು ಕಸ್ಟಮ್ ಕಂಟೆಂಟ್ ಟೈಪ್ ಗಳನ್ನು ಹೇಗೆ ರಚನೆ ಮಾಡಬಹುದು ಎಂದು ಕಲಿಯೋಣ. ನಾವು ಡ್ರೂಪಲ್ ನ ಎಲ್ಲಾ ಇವೆಂಟ್ ಗಳನ್ನು ಪ್ರಪಂಚದಾದ್ಯಂತ ಟ್ರ್ಯಾಕ್ ಮಾಡಬಲ್ಲ ಒಂದು ಇವೆಂಟ್ ಕಂಟೆಂಟ್ ಟೈಪ್ ಅನ್ನು ರಚನೆ ಮಾಡೋಣ. ಮೊದಲಿಗೆ ಈ ಕಂಟೆಂಟ್ ಟೈಪ್ ಗೆ ಬೇಕಾಗುವ ಎಲ್ಲಾ ಫೀಲ್ಡ್ ಗಳನ್ನು ಕಾಗದದಲ್ಲಿ ಡಿಸೈನ್ ಮಾಡಿಕೊಳ್ಳೋಣ. ಡ್ರೂಪಲ್ ನಲ್ಲಿ ಹೊಸ ಕಂಟೆಂಟ್ ಟೈಪ್ ರಚನೆ ಮಾಡುವ ಮೊದಲು ಈ ರೀತಿ ಮಾಡಿಕೊಳ್ಳುವುದು ಉತ್ತಮ ಅಭ್ಯಾಸ. ಫೀಲ್ಡ್ ನೇಮ್, ಫೀಲ್ಡ್ ಟೈಪ್ ಮತ್ತು ಪರ್ಪಸ್ ಎಂಬ ಕಾಲಂಗಳುಳ್ಳ ಟೇಬಲ್ ಅನ್ನು ರಚನೆ ಮಾಡಿ. ಎಲ್ಲಾ ಡ್ರೂಪಲ್ ನೋಡ್ ಗಳು ಡಿಫಾಲ್ಟ್ ಆಗಿ ಟೈಟಲ್ ಮತ್ತು ಬಾಡಿ ಫೀಲ್ಡ್ ಗಳನ್ನು ಹೊಂದಿರುತ್ತವೆ. ಇವೆಂಟ್ ಅನ್ನು ಗುರುತಿಸಲು ಟೈಟಲ್ ಫೀಲ್ಡ್ ನಲ್ಲಿ ಇವೆಂಟ್ ನೇಮ್ ಅನ್ನು ಕೊಡಬಹುದು. ಬಾಡಿ ಫೀಲ್ಡ್ ನಲ್ಲಿ ಸಣ್ಣ ವಿವರಣೆಯುಳ್ಳ ಇವೆಂಟ್ ಡಿಸ್ಕ್ರಿಪ್ಷನ್ ಅನ್ನು ಕೊಡುವುದು ಒಳ್ಳೆಯದು. ಇವೆಂಟ್ ನ ಲೋಗೋವನ್ನು ಡಿಸ್ಪ್ಲೇ ಮಾಡಲು ಇವೆಂಟ್ ಗೆ ಸಂಬಂಧಿಸಿದ ಇಮೇಜ್ ಅನ್ನು ಇವೆಂಟ್ ಲೋಗೋ ಫೀಲ್ಡ್ ನಲ್ಲಿ ಕೊಡಬಹುದು. ಇವೆಂಟ್ ಡೇಟ್ ಇದು ಡೇಟ್ ಟೈಪ್ ನದ್ದಾಗಿದ್ದು ಇವೆಂಟ್ ನ ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ನೀಡಲು ಅವಶ್ಯಕ. ಇವೆಂಟ್ ಅದರದ್ದೇ ಆದ ಇವೆಂಟ್ ವೆಬ್ಸೈಟ್ ಅನ್ನು ಹೊಂದಿರಬಹುದು ಮತ್ತು ಅದು ಈ ಕಂಟೆಂಟ್ ಟೈಪ್ ನಲ್ಲಿ ಡಿಸ್ಪ್ಲೇ ಆಗುವ ಒಂದು URL ಆಗಿದೆ. ನಾವು ಈ ಟ್ಯುಟೋರಿಯಲ್ ನಲ್ಲಿ ಈ 5 ಫೀಲ್ಡ್ ಗಳನ್ನು ಕಲಿಯುತ್ತೇವೆ. ನಂತರ ಇನ್ನೂ 2 ಫೀಲ್ಡ್ ಗಳ ಕುರಿತು ಕಲಿಯುತ್ತೇವೆ. ಪ್ರತಿಯೊಂದು ಇವೆಂಟ್ ಕೂಡ ಯೂಸರ್ ಗ್ರುಪ್ ನಿಂದ ಪ್ರಾಯೋಜಿತವಾಗಿರುತ್ತದೆ. ಯೂಸರ್ ಗ್ರುಪ್ ಇನ್ನೊಂದು ಕಂಟೆಂಟ್ ಟೈಪ್. ಇದನ್ನು ಮುಂದಿನ ಟ್ಯುಟೋರಿಯಲ್ ನಲ್ಲಿ ಕಲಿಯುತ್ತೇವೆ. ಡ್ರೂಪಲ್ ನಲ್ಲಿ ಎರಡು ಬೇರೆ ಬೇರೆ ಕಂಟೆಂಟ್ ಟೈಪ್ ಗಳ 2 ನೋಡ್ ಗಳನ್ನು ಎಂಟಿಟಿ ರೆಫರೆನ್ಸ್ ಫೀಲ್ಡ್ ಅನ್ನು ಉಪಯೋಗಿಸಿ ಲಿಂಕ್ ಮಾಡಲಾಗುತ್ತದೆ. ಇವೆಂಟ್ ಟಾಪಿಕ್ ಇದೊಂದು ಟೆಕ್ಸಾನಮಿ ಫೀಲ್ಡ್. ಇದನ್ನು ಇವೆಂಟ್ ಗಳನ್ನು ವಿವಿಧ ಕೀಬೋರ್ಡ್ ಗಳಡಿಯಲ್ಲಿ ವಿಭಾಗಿಸಲು ಉಪಯೋಗಿಸುತ್ತೇವೆ. ಈಗ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಕಂಟೆಂಟ್ ಟೈಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವುಗಳು 2 ಸಾಮಾನ್ಯ ಕಂಟೆಂಟ್ ಟೈಪ್ ಗಳು. ಆಡ್ ಕಂಟೆಂಟ್ ಟೈಪ್ ನೀಲಿ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ನಾವು ನಮ್ಮ ಹೊಸ ಕಂಟೆಂಟ್ ಟೈಪ್ ಅನ್ನು ಇವೆಂಟ್ಸ್ ಎಂದು ಕರೆಯೋಣ ಮತ್ತು ಡಿಸ್ಕ್ರಿಪ್ಷನ್ ನಲ್ಲಿ ಥಿಸ್ ಇಸ್ ವೇರ್ ವಿ ಟ್ರ್ಯಾಕ್ ಆಲ್ ದ ಡ್ರೂಪಲ್ ಇವೆಂಟ್ಸ್ ಫ್ರಾಮ್ ಅರೌಂಡ್ ದ ವರ್ಲ್ಡ್ ಎಂದು ಟೈಪ್ ಮಾಡೋಣ. ಇಲ್ಲಿ ನಮಗೆ ಬೇಕಾದುದನ್ನು ಟೈಪ್ ಮಾಡಿಕೊಳ್ಳಬಹುದು. ಈ ಡಿಸ್ಕ್ರಿಪ್ಷನ್ ಕಂಟೆಂಟ್ ಟೈಪ್ ಪುಟದಲ್ಲಿ ಕಾಣಿಸುತ್ತದೆ. ನಾವು ಡ್ರೂಪಲ್ ಇದಕ್ಕೆ ಮಶಿನ್ ನೇಮ್ ಕೊಟ್ಟಿರುವುದನ್ನು ಗಮನಿಸಬಹುದು. ಇಲ್ಲಿ ಇದು ಇವೆಂಟ್ಸ್ ಎಂದು ಹೆಸರಿಸಲ್ಪಟ್ಟಿದೆ. ಮಶಿನ್ ನೇಮ್ ಇದು ಡ್ರೂಪಲ್ ಕಂಟೆಂಟ್ ಅನ್ನು ಅಸೈನ್ ಮಾಡಿದ ಡಾಟಾಬೇಸ್ ನಲ್ಲಿ ಟೇಬಲ್ ನ ಹೆಸರು. ಸಬ್ಮಿಷನ್ ಫ್ರಾಮ್ ಸೆಟ್ಟಿಂಗ್ಸ್ ನಲ್ಲಿ ಟೈಟಲ್ ಅನ್ನು ಇವೆಂಟ್ ನೇಮ್ ಆಗಿ ಬದಲಿಸಿ. ಪಬ್ಲಿಷಿಂಗ್ ಆಪ್ಷನ್ಸ್ ನಲ್ಲಿ ಕ್ರಿಯೇಟ್ ನ್ಯೂ ರಿವಿಷನ್ ನ ಮೇಲೆ ಒಂದು ಚೆಕ್ ಮಾರ್ಕ್ ಅನ್ನು ಹಾಕಿ. ಅಂದರೆ ಪ್ರತಿ ಸಲ ಒಂದು ನೋಡ್ ಅನ್ನು ಎಡಿಟ್ ಮಾಡಿದಾಗ ಹೊಸ ಆವೃತ್ತಿಯ ರಚನೆ ಆಗುತ್ತದೆ. ಉಳಿದ ಸೆಟ್ಟಿಂಗ್ ಗಳನ್ನು ಹಾಗೆ ಬಿಡಿ. ಡಿಸ್ಪ್ಲೇ ಆಥರ್ ಅಂಡ್ ಡೇಟ್ ಇನ್ಫಾರ್ಮೇಶನ್ ಅನ್ನು ಆಫ್ ಮಾಡಿ. ಇದು ಇದಕ್ಕೆ ಮುಖ್ಯವಲ್ಲ, ಆದರೆ ಇದನ್ನು ಎಲ್ಲಾ ಕಂಟೆಂಟ್ ಟೈಪ್ ಗೂ ಮಾಡುವುದು ಒಳ್ಳೆಯದು. ಮೆನ್ಯು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅವೈಲೇಬಲ್ ಮೆನ್ಯೂಸ್ ನಡಿಯಲ್ಲಿ ಎಲ್ಲಾ ಮೆನ್ಯುಗಳನ್ನು ಅನ್ಚೆಕ್ ಮಾಡಿ. ಇದು ಕಂಟೆಂಟ್ ಎಡಿಟರ್. ನಮ್ಮ ಮೆನ್ಯು ಸ್ಟ್ರಕ್ಚರ್ ಗೆ ಸಾವಿರಾರು ಇವೆಂಟ್ ಗಳನ್ನು ಸೇರಿಸುವುದನ್ನು ತಪ್ಪಿಸುತ್ತದೆ. ಇದು ಬೇರೆಯವರು ನಮ್ಮ ಮೆನ್ಯುಗೆ ಇವೆಂಟ್ ಗಳನ್ನು ಸೇರಿಸುವುದಕ್ಕೆ ಒಪ್ಪಿಗೆ ಇಲ್ಲವೆಂದು ಖಚಿತಪಡಿಸುತ್ತದೆ. ಮುಂದೆ ನಾವೇ ಇವೆಂಟ್ ಅನ್ನು ಸೇರಿಸಬಯಸಿದರೆ ನಾವು ಮಾಡಬಹುದು. ಸೇವ್ ಆಂಡ್ ಮ್ಯಾನೇಜ್ ಫೀಲ್ಡ್ಸ್ ಮೇಲೆ ಕ್ಲಿಕ್ ಮಾಡಿ. ಒಮ್ಮೆ ನಮ್ಮ ಇವೆಂಟ್ಸ್ ಕಂಟೆಂಟ್ ಟೈಪ್ ಸೇವ್ ಆದರೆ ನಾವು ಬಾಡಿ ಫೀಲ್ಡ್ ಅನ್ನು ಕಾಣಬಹುದು. ಬಲಭಾಗದಲ್ಲಿರುವ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲೇಬಲ್ ಅನ್ನು ಇವೆಂಟ್ ಡಿಸ್ಕ್ರಿಪ್ಷನ್ ಗೆ ಬದಲಾಯಿಸಿ. ಕೆಳಭಾಗದಲ್ಲಿರುವ ಸೇವ್ ಸೆಟ್ಟಿಂಗ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ನಾವು ಈಗ ತಾನೇ ಡ್ರುಪಲ್ ನಲ್ಲಿ ನಮ್ಮ ಹೊಸ ಕಸ್ಟಮ್ ಕಂಟೆಂಟ್ ಟೈಪ್ ಅನ್ನು ರಚನೆ ಮಾಡಿದ್ದೇವೆ. ಪ್ರಸ್ತುತವಾಗಿ ಇದು ಮಿತಿಯಲ್ಲಿದೆ. ಟೈಟಲ್ ಮತ್ತು ಬಾಡಿಗಳು ಬೇಸಿಕ್ ಪೇಜ್ ಗೆ ಸಮ. ಮುಂದೆ ನಾವು ಕಾಗದದಲ್ಲಿ ಡಿಸೈನ್ ಮಾಡಿರುವಂತೆ ಅನೇಕ ಫೀಲ್ಡ್ ಗಳನ್ನು ಸೇರಿಸುತ್ತೇವೆ ಮತ್ತು ಇದು ತುಂಬಾ ಉಪಯುಕ್ತವಾಗಿದೆ. ಮೇಲ್ಭಾಗದಲ್ಲಿರುವ ಆಡ್ ಫೀಲ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಎ ಫೀಲ್ಡ್ ಟೈಪ್ ಡ್ರಾಪ್ ಡೌನ್ ನಲ್ಲಿ ಇಮೇಜ್ ಎಂದು ಬದಲಿಸಿ ಮತ್ತು ಲೇಬಲ್ ಫೀಲ್ಡ್ ನಲ್ಲಿ ಇವೆಂಟ್ ಲೋಗೋ ಎಂದು ಟೈಪ್ ಮಾಡಿ. ಸೇವ್ ಆಂಡ್ ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡಿ. ಅವಶ್ಯವಿದ್ದಲ್ಲಿ ಚೂಸ್ ಫೈಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಬೇಕಾದ ಇಮೇಜ್ ಅನ್ನು ಅಪ್ಲೋಡ್ ಮಾಡಬಹುದು. ಅವಶ್ಯವಿದ್ದಲ್ಲಿ ನಾವು ಡಿಫಾಲ್ಟ್ ಆಲ್ಟರ್ನೇಟಿವ್ ಟೆಕ್ಸ್ಟ್ ಅನ್ನು ಸೇರಿಸಬಹುದು. ನಾವು ಪ್ರತಿಯೊಂದು ಇವೆಂಟ್ ಗೂ ಒಂದು ಲೋಗೋ ಎಂಬ ಮಿತಿಯನ್ನು ಇಟ್ಟುಕೊಳ್ಳೋಣ. ಸೇವ್ ಫೀಲ್ಡ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ. ನಾವು ಈಗ ಇವೆಂಟ್ ಲೋಗೋ ಫೀಲ್ಡ್ ಗೆ ಸೆಟ್ಟಿಂಗ್ ಗಳನ್ನು ಮಾಡಬೇಕು. ಇವೆಲ್ಲವೂ ಸಂದರ್ಭೋಚಿತವಾಗಿದೆ ಮತ್ತು ಫೀಲ್ಡ್ ಟೈಪ್ ಅನ್ನು ಅವಲಂಬಿಸಿದೆ. ನಾವು ಇಲ್ಲಿ ನಮ್ಮ ಕಂಟೆಂಟ್ ಎಡಿಟರ್ ಗಳಿಗೆ ಸಹಾಯವನ್ನು ಅಥವಾ ಮಾಹಿತಿಯನ್ನು ಸೇರಿಸಬಹುದು. ನಾವು ಇಲ್ಲಿ ರಿಕ್ವೈರ್ಡ್ ಫೀಲ್ಡ್ ಬಾಕ್ಸ್ ಅನ್ನು ಚೆಕ್ ಮಾಡಬಹುದು. ಹಾಗೆ ಮಾಡಿದರೆ ಕಂಟೆಂಟ್ ಐಟಮ್ ಅಥವಾ ನೋಡ್ ಅನ್ನು ಇವೆಂಟ್ ಲೋಗೋವನ್ನು ಸೇರಿಸುವವರೆಗೂ ಸೇವ್ ಮಾಡಲು ಆಗುವುದಿಲ್ಲ. ನಾವು ಇಲ್ಲಿ ಸೇರಿಸಬಹುದಾದ ಫೈಲ್ ಎಕ್ಸ್ಟೆನ್ಷನ್ ಅನ್ನು ಬದಲಿಸಬಹುದು. ಇಲ್ಲಿ ಬಿಟ್ಮ್ಯಾಪ್ ಅನ್ನು ಸೇರಿಸುವುದನ್ನು ಶಿಫಾರಸು ಮಾಡಿಲ್ಲ. ಫೈಲ್ ಡೈರೆಕ್ಟರಿಯು ಡಿಫಾಲ್ಟ್ ಆಗಿ ವರ್ಷ ಮತ್ತು ತಿಂಗಳುಗಳಿಂದ ತುಂಬಿರುತ್ತದೆ. ಅವಶ್ಯವಿದ್ದಲ್ಲಿ ನಾವು ಇದನ್ನು ಬದಲಿಸಬಹುದು. ಉದಾಹರಣೆಗೆ ನೀವು ಇಮೇಜ್ ನೊಂದಿಗೆ ಹಲವಾರು ಕಂಟೆಂಟ್ ಟೈಪ್ ಗಳನ್ನು ಹೊಂದಿರಬಹುದು. ನಂತರ ನೀವು ಇವೆಂಟ್ಸ್ ಎಂಬ ಪ್ರಿಫಿಕ್ಸ್ ಅನ್ನು ಸೇರಿಸಬಹುದು. ಹಾಗಾಗಿ ಇವೆಂಟ್ ಕಂಟೆಂಟ್ ಟೈಪ್ ನ ಎಲ್ಲಾ ಇಮೇಜ್ ಗಳು ಒಂದೇ ಫೈಲ್ ಡೈರೆಕ್ಟರಿಯಲ್ಲಿರಬಹುದು. ಡ್ರುಪಲ್ ನಮಗೆ ಬೇಕಾದ ಹೆಸರಿಡಲು ಅವಕಾಶ ಕೊಟ್ಟಿದೆ. ಆದರೆ ಹೆಸರಿಡುವಾಗ ಜೋಪಾನವಾಗಿರಿ, ಏಕೆಂದರೆ ನಾವು ನಂತರ ಇದನ್ನು ಸುಲಭವಾಗಿ ಬದಲಿಸಲು ಸಾಧ್ಯವಿಲ್ಲ. ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಇಮೇಜ್ ರೆಸಲ್ಯೂಶನ್ ಅನ್ನು ಮತ್ತು ಮ್ಯಾಕ್ಸಿಮಮ್ ಅಪ್ಲೋಡ್ ಸೈಜ್ ಅನ್ನು ಸೆಟ್ ಮಾಡಬಹುದು. ಇಲ್ಲಿ ಬದಲಾವಣೆಗಳನ್ನು ಮಾಡುವ ಮೊದಲು ನಿಧಾನವಾಗಿ ಯೋಚಿಸಿ. ನೀವು 2 ಅಥವಾ 3 ಮೆಗಾಪಿಕ್ಸೆಲ್ ನ ಇಮೇಜ್ ಅನ್ನು ಅಪ್ಲೋಡ್ ಮಾಡುತ್ತೀರೆಂದು ಊಹಿಸಿಕೊಳ್ಳಿ. ನೀವು ನಿಮ್ಮ ವಿಸಿವಿಂಗ್ ಎಡಿಟರ್ ಅನ್ನು ಉಪಯೋಗಿಸುತ್ತಿದ್ದೀರಿ. ಇದನ್ನು ಕೆಲವು 100 ಪಿಕ್ಸೆಲ್ ಗೆ ಕುಗ್ಗಿಸಿ. ಡ್ರುಪಲ್ ಈಗಲೂ 2 ಮೆಗಾಪಿಕ್ಸೆಲ್ ಇಮೇಜ್ ಅನ್ನೇ ಅಪ್ಲೋಡ್ ಮಾಡುತ್ತದೆ. ಇದು ನಿಜವಾಗಿಯೂ ನಿರಾಶಾದಾಯಕ. ಅವರು ಮೊಬೈಲ್ ಅನ್ನು ಉಪಯೋಗಿಸುತ್ತಿದ್ದರೆ ತುಂಬಾ ಕಷ್ಟ ಮತ್ತು ಅವಶ್ಯವಿಲ್ಲದಿದ್ದರೂ ಡಾಟಾ ಪ್ಲಾನ್ ನಲ್ಲಿ 2 ಮೆಗಾಬೈಟ್ ವ್ಯಯವಾಗುತ್ತದೆ. ಹಾಗಾಗಿ ಅಪ್ಲೋಡ್ ಮಾಡುವ ಮೊದಲು ನಾವು ನಮ್ಮ ಇಮೇಜ್ ಸರಿಯಾಗಿ ಸೆಟ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಇಮೇಜ್ ನ ಗರಿಷ್ಠ ಗಾತ್ರ ಮತ್ತು ಕನಿಷ್ಠ ಗಾತ್ರ ಎಷ್ಟಿರಬೇಕು ಎಂದು ತಿಳಿದಿರಬೇಕು. ಮಿನಿಮಮ್ ಇಮೇಜ್ ರೆಸಲ್ಯೂಶನ್ ತುಂಬಾ ಪ್ರಮುಖವಾದದ್ದು. ಈ ಫೀಲ್ಡ್ ನೀವು ಡಿಸ್ಪ್ಲೇ ಮಾಡುವ ಇಮೇಜ್ ನ ಗರಿಷ್ಠ ಗಾತ್ರಕ್ಕಿಂತ ಚಿಕ್ಕದಾಗಿರಬಾರದು. ಇದು ಡ್ರುಪಲ್ ಅನ್ನು ಇಮೇಜ್ ನ ನೈಜ ಗಾತ್ರದಿಂದ ಸ್ಕೇಲಿಂಗ್ ಮಾಡುವುದನ್ನು ಮತ್ತು ಪಿಕ್ಸಲೇಟೆಡ್ ಮಾಡುವುದನ್ನು ತಪ್ಪಿಸುತ್ತದೆ. ನಿಮ್ಮ ಮ್ಯಾಕ್ಸಿಮಮ್ ಇಮೇಜ್ ರೆಸಲ್ಯೂಶನ್ ಅನ್ನು 1000 ಬೈ 1000 ಗೆ ಸೆಟ್ ಮಾಡಿ. ನಿಮ್ಮ ಮಿನಿಮಮ್ ಇಮೇಜ್ ರೆಸಲ್ಯೂಶನ್ ಅನ್ನು 100 ಬೈ 100 ಗೆ ಸೆಟ್ ಮಾಡಿ. ಮ್ಯಾಕ್ಸಿಮಮ್ ಅಪ್ಲೋಡ್ ಸೈಜ್ ಅನ್ನು 80 ಕೆಬಿ ಎಂದು ಮಾಡಿ. ಡ್ರುಪಲ್ ಏನು ಮಾಡುತ್ತದೆ ಎಂದರೆ ಇಮೇಜ್ ಅನ್ನು 1000 ಬೈ 1000 ಕ್ಕೆ ಕುಗ್ಗಿಸುತ್ತದೆ ಮತ್ತು ಇದನ್ನು 80 ಕಿಲೋಬೈಟ್ಸ್ ಮಾಡುತ್ತದೆ. ಮತ್ತು ಇದು ಸಾಧ್ಯವಾಗದಿದ್ದಲ್ಲಿ ಡ್ರುಪಲ್ ಇಮೇಜ್ ಅನ್ನು ತಿರಸ್ಕರಿಸುತ್ತದೆ. ಈ ಇಮೇಜ್ ಅನ್ನು 600 ಬೈ 600 ಪಿಕ್ಸೆಲ್ ಆಗಿ ಮಾಡುವುದು ಉತ್ತಮ. ಎನೇಬಲ್ ಆಲ್ಟ್ ಫೀಲ್ಡ್ ಮತ್ತು ಆಲ್ಟ್ ಫೀಲ್ಡ್ ರಿಕ್ವೈರ್ಡ್ ಚೆಕ್ ಬಾಕ್ಸ್ ಗಳನ್ನು ಚೆಕ್ ಮಾಡೋಣ. ನಂತರ ಸೇವ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ. ಈಗ ನಾವು ನಮ್ಮ ಕಂಟೆಂಟ್ ಟೈಪ್ ಗೆ ಒಂದು ಇವೆಂಟ್ ಲೋಗೋ ಫೀಲ್ಡ್ ಅನ್ನು ಹೊಂದಿದ್ದೇವೆ. ಈಗ ಆಡ್ ಫೀಲ್ಡ್ ಅನ್ನು ಕ್ಲಿಕ್ ಮಾಡಿ ಇನ್ನೊಂದು ಹೊಸ ಫೀಲ್ಡ್ ಅನ್ನು ಸೇರಿಸೋಣ. ಆಡ್ ಎ ನ್ಯೂ ಫೀಲ್ಡ್ ಡ್ರಾಪ್ ಡೌನ್ ನಲ್ಲಿ ಲಿಂಕ್ ಅನ್ನು ಸೇರಿಸಿ. ಲೇಬಲ್ ಫೀಲ್ಡ್ ನಲ್ಲಿ ಇವೆಂಟ್ ವೆಬ್ಸೈಟ್ ಎಂದು ಟೈಪ್ ಮಾಡೋಣ. ಸೇವ್ ಆಂಡ್ ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡಿ. ತಕ್ಷಣವೇ ನಾವು ಅಲೋವ್ಡ್ ನಂಬರ್ ಆಫ್ ವ್ಯಾಲ್ಯೂಸ್ ನಮೂದಿಸಲು ಕೇಳಲ್ಪಡುತ್ತೇವೆ. ಇಲ್ಲಿ ನಾವು 1 ಅನ್ನು ಹೊಂದಿದ್ದೇವೆ. ಸೇವ್ ಫೀಲ್ಡ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಮ್ಮೆ ಈ ಪರದೆಯು ನಮಗೆ ನಮ್ಮ ಲಿಂಕ್ ಫೀಲ್ಡ್ ಗೆ ಸಂದರ್ಭೋಚಿತ ಸೆಟ್ಟಿಂಗ್ಸ್ ಗಳನ್ನು ಕೊಡುತ್ತದೆ. ಅಲೋವ್ಡ್ ಲಿಂಕ್ ಟೈಪ್ ನಡಿಯಲ್ಲಿ ನಾವು ಇಂಟರ್ನಲ್ ಲಿಂಕ್ಸ್ ಓನ್ಲಿ, ಎಕ್ಸ್ಟರ್ನಲ್ ಲಿಂಕ್ಸ್ ಓನ್ಲಿ ಮತ್ತು ಬೋತ್ ಇಂಟರ್ನಲ್ ಆಂಡ್ ಎಕ್ಸ್ಟರ್ನಲ್ ಲಿಂಕ್ಸ್ ಎಂಬ ಆಯ್ಕೆಗಳನ್ನು ಹೊಂದಿದ್ದೇವೆ. ನಂತರ ನಾವು ಅಲೋವ್ ಲಿಂಕ್ ಟೆಕ್ಸ್ಟ್ ಅನ್ನು
ಡಿಸೇಬಲ್ಡ್ ಆಪ್ಷನಲ್ ಅಥವಾ ರಿಕ್ವೈರ್ಡ್ ಎಂದೋ ಸೂಚಿಸಬಹುದು ನಾವು ಈಗ ಇದನ್ನು ಆಪ್ಷನಲ್ ಎಂದು ಬಿಟ್ಟು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡೋಣ ಮುಂದೆ ಹೋಗಿ ಸೇವ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ ಮತ್ತೊಮ್ಮೆ ಆಡ್ ಫೀಲ್ಡ್ ಅನ್ನು ಕ್ಲಿಕ್ ಮಾಡಿ ಈ ಬಾರಿ ನಾವು ಡೇಟ್ ಫೀಲ್ಡ್ ಅನ್ನು ಆರಿಸಿಕೊಳ್ಳಲಿದ್ದೇವೆ ಲೇಬಲ್ ಅನ್ನು ಇವೆಂಟ್ ಡೇಟ್ ಎಂದು ಟೈಪ್ ಮಾಡಿ ಸೇವ್ ಆಂಡ್ ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡಿ ವ್ಯಾಲ್ಯೂವನ್ನು 1 ಎಂದು ಬಿಡೋಣ ಡೇಟ್ ಟೈಪ್ ಡ್ರಾಪ್ ಡೌನ್ ನಲ್ಲಿ ಡೇಟ್ ಓನ್ಲಿ ಆಯ್ಕೆಯನ್ನು ಆರಿಸಿಕೊಳ್ಳೋಣ ಸೇವ್ ಫೀಲ್ಡ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ ಇನ್ನೊಮ್ಮೆ ಸಂದರ್ಭೋಚಿತ ಸೆಟ್ಟಿಂಗ್ ಪೇಜ್ ಅನ್ನು ಪಡೆಯುತ್ತೇವೆ ಪುನಃ ನಾವು ಕಾಂಟೆಕ್ಸ್ಚುಯಲ್ ಸೆಟ್ಟಿಂಗ್ ಪೇಜ್ ಅನ್ನು ಪಡೆಯುತ್ತೇವೆ ಇಲ್ಲಿ ಡಿಫಾಲ್ಟ್ ಡೇಟ್ ಅನ್ನು ಕರೆಂಟ್ ಡೇಟ್ ಗೆ ಬದಲಿಸಿ ಸೇವ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ ಈಗ ಇಲ್ಲಿ ಎರಡೂ ಫೀಲ್ಡ್ ಗಳು ಸೇರಲಿಕ್ಕಿವೆ ಆದರೆ ನಾವು ಅದನ್ನು ಸೇರಿಸಲಾಗುವುದಿಲ್ಲ ಇವುಗಳನ್ನು ನಾವು ನಮ್ಮ ಮುಂದಿನ ಟ್ಯುಟೋರಿಯಲ್ ನಲ್ಲಿ ಕಲಿಯೋಣ ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ ಸಾರಾಂಶವನ್ನು ನೋಡೋಣ ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಂಟೆಂಟ್ ಟೈಪ್ ಅನ್ನು ರಚನೆ ಮಾಡುವುದು ಮತ್ತು ಕಂಟೆಂಟ್ ಟೈಪ್ ಗೆ ಹೊಸ ಫೀಲ್ಡ್ ಗಳನ್ನು ಸೇರಿಸುವುದನ್ನು ಕಲಿತಿದ್ದೇವೆ ಈ ವಿಡಿಯೋವನ್ನು ಅಕ್ವಿಯಾ ಮತ್ತು ಒಎಸ್ ಟ್ರೇನಿಂಗ್ ಗಳಿಂದ ಪಡೆದುಕೊಳ್ಳಲಾಗಿದೆ ಮತ್ತು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಐಐಟಿ ಬೊಂಬೈ ಇವರಿಂದ ಪುನರಾವರ್ತಿಸಲಾಗಿದೆ ಈ ಲಿಂಕ್ ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ನ ಕುರಿತು ತಿಳಿಸಿಕೊಡುತ್ತದೆ ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಇದರ ಕಾರ್ಯಾಗಾರವನ್ನು ಏರ್ಪಡಿಸುತ್ತದೆ ಮತ್ತು ಪ್ರಮಾಣಪತ್ರವನ್ನು ನೀಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಇದು ನ್ಮೈಕ್ಟ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮತ್ತು ನ್ವ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಭಾರತ ಸರ್ಕಾರ ಇವುಗಳಿಂದ ಪ್ರಾಯೋಜಿತವಾಗಿದೆ ಅನುವಾದ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ ಧನ್ಯವಾದಗಳು